ಆಲ್ರೆಡಿ ರಿಸಲ್ಟ್ ಬಂದಿದ್ದಾಯ್ತು. ಈಗ ಯಾರು ಸಿಎಂ ಆಗ್ತಾರೆ, ಯಾರು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನುವಂತ ಕುತೂಹಲ. ಯಾಕಂದ್ರೆ ವೆಸ್ಟ್ ಬೆಂಗಾಲ್, ಅಸ್ಸಾಂ, ಕೇರಳ, ಪುದುಚೇರಿ ಅಲ್ಲಿ ಸ್ಪಷ್ಟವಾಗಿದೆ ಅಧಿಕಾರ ಯಾರಿಗೆ ಅನ್ನುವಂಥದ್ದು. ಆದ್ರೆ ತಮಿಳುನಾಡಿನಲ್ಲಿ ಮಾತ್ರ ಅತಂತ್ರ ವಿಧಾನಸಭೆ. ಅಲ್ಲಿ ಅತಿ ದೊಡ್ಡ ಪಕ್ಷವಾಗಿ ವಿಜಯ್ ಹೊರಹೊಮ್ಮಿದ್ರು ಕೂಡ, ಅವರ ಪಕ್ಷ ಟಿವಿಕೆ ಹೊರಹೊಮ್ಮಿದ್ರು ಕೂಡ, ಯಾರ ಜೊತೆ ಸೇರ್ಕೊಂಡು ಅವರು ಅಧಿಕಾರವನ್ನ ಮಾಡ್ತಾರೆ, ಸಿಎಂ ಆಗ್ತಾರೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. 108 ಸ್ಥಾನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿದೆ ಟಿವಿಕೆ. ಅಲ್ಲಿ ಮ್ಯಾಜಿಕ್ ನಂಬರ್ 118, 234 ಸ್ಥಾನಗಳ ಪೈಕಿ 118 ಮ್ಯಾಜಿಕ್ ನಂಬರ್. ಇನ್ನು 10 ಸ್ಥಾನಗಳ ಕೊರತೆ ಇರುವಂತದ್ದು ವಿಜಯ್ಗೆ. ಅತಂತ್ರ ರಿಸಲ್ಟ್ ಇದೆ. ಅವರು ಮುಖ್ಯಮಂತ್ರಿ ಆಗೋದಂತೂ ಫಿಕ್ಸ್ ವಿಜಯ್, ನೋ ಡೌಟ್. ಆದ್ರೆ ಯಾರ ಜೊತೆ ಸೇರ್ಕೊಳ್ತಾರೆ ಅಂತ, ಇನ್ ಕೇಸ್ ಇಲ್ಲಿ ಏನಾದ್ರೂ ದೊಡ್ಡ ಪವಾಡ ಏನಾದ್ರೂ ಆಗ್ಬಿಟ್ಟು ಡಿಎಂಕೆ ಅವರಿಬ್ರು ಏನು ವೈರಿಗಳು ಅಂತ ಹೇಳಲಾಗುತ್ತಲ್ಲ, ಕಾಂಗ್ರೆಸ್ ಬಿಜೆಪಿ ರೀತಿಯಲ್ಲಿ ಯಾವ ರೀತಿಯಾಗಿ ರೈವಲ್ರಿ ಇದೆ ಆ ರೀತಿಯಾಗಿ ಇದುವರೆಗೂ 50-60 ವರ್ಷದಿಂದ ನಡ್ಕೊಂಡ್ ಬಂದಿರುವಂತದ್ದು ತಮಿಳುನಾಡು. ಅವರಿಬ್ರು ಇನ್ ಕೇಸ್ ಎಕ್ಸೆಪ್ಷನ್ ಕೇಸ್ ಒಂದಾದ್ರೆ ಮಾತ್ರ ವಿಜಯ್ ಸಿಎಂ ಆಗಕ್ಕಾಗಲ್ಲ, ಬಿಟ್ರೆ ಇಲ್ಲ ಅಂದ್ರೆ ವಿಜಯ್ ಸಿಎಂ ಆಗೋದು ಫಿಕ್ಸೆ. ಸರ್ಕಾರ ರಚನೆಗೆ ಇನ್ನೂ 10 ಶಾಸಕರ ಅಗತ್ಯ ಇದೆ. ಸಣ್ಣ ಪಕ್ಷಗಳತ್ತ ಮುಖ ಮಾಡಿರುವಂತದ್ದು ದಳಪತಿ, ಸಣ್ಣ ಪಕ್ಷಗಳು ಪಕ್ಷೇತರ ಶಾಸಕರತ್ತ ವಿಜಯ್ ಚಿತ್ತ ಇದೆ. ವಿಜಯ್ಗೆ ಶುಭ ಕೋರಿರುವಂತದ್ದು ರಾಹುಲ್ ಗಾಂಧಿ ಅವರು. ಆ ಶುಭ ಕೋರಿದಾರಲ್ಲ, ಅದೇನಾದ್ರೂ ಒಂದು ಪಾಸಿಟಿವ್ ಸೈನಾ ಅನ್ನುವಂತ ಪ್ರಶ್ನೆ ಇದೆ. ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ವಿಜಯ್ಗೆ ಸಪೋರ್ಟ್ ಮಾಡುತ್ತಾ? ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತಿದ್ದ ಹಾಗೆ ಬೇರೆ ಇನ್ಯಾರ್ದು ಸಪೋರ್ಟ್ ಬೇಡವಾ ಅಂತ ಅನ್ಕೊಳಂಗಿಲ್ಲ. ಯಾಕೆಂದ್ರೆ ಗೆದ್ದಿರೋದು 5 ಕಾಂಗ್ರೆಸ್. ಅವರು 5 ಜನ ಹೋಗಿ ಸಪೋರ್ಟ್ ಮಾಡಿದ್ರು, ಇನ್ನೂ 5 ಜನರ ಸಪೋರ್ಟ್ ಬೇಕಾಗುತ್ತೆ. ವಿಜಯ್ ಕೈ ಹಿಡಿತಾರ ರಾಹುಲ್ ಗಾಂಧಿ? ಕುತೂಹಲ ಮೂಡಿಸಿದೆ ವಿಜಯ್ ಮೈತ್ರಿ ಪಾಲಿಟಿಕ್ಸ್. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಆಲ್ಮೋಸ್ಟ್ ಒಂದು 50 ವರ್ಷ ಆದ ಬಳಿಕ ಒಂದು ಹಂಗ್ ಅಸೆಂಬ್ಲಿ ಕ್ರಿಯೇಟ್ ಆಗಿರುವಂತದ್ದು ತಮಿಳುನಾಡಿನಲ್ಲಿ. ಬಿಕಾಸ್ ಇದುವರೆಗೂ ಒಂದು ಕ್ಲಿಯರ್ ಪಿಕ್ಚರ್ ಇರ್ತಾ ಇತ್ತು, ಡಿಎಂಕೆ ಅಥವಾ ಎಡಿಎಂಕೆ ಯಾರು ಸಿಎಂ ಆಗ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಬಟ್ ಈ ಬಾರಿ ವಿಜಯ್ ಸಿಎಂ ಆಗುವಂತ ಚಾನ್ಸಸ್ 95% ಇದೆ, ನೋ ಡೌಟ್. ಇಫ್ ಇನ್ ಕೇಸ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಡಿಎಂಕೆ ಎಡಿಎಂಕೆ ಒಂದಾದ್ರೆ ಮಾತ್ರ ವಿಜಯ್ ಸಿಎಂ ಆಗ್ಲಿಕ್ಕೆ ಆಗೋದಿಲ್ಲ ಅಂತ, ಆ ಸಾಧ್ಯತೆ ಅಂತೂ ತೀರಾ ಕಡಿಮೆ. ಈಗ ವಿಜಯ್ ಸಿಎಂ ಆಗ್ತಾರೆ, ಬಟ್ ಯಾರ ಜೊತೆ ಸೇರ್ಕೊಂಡು ಅವ್ರು ಸಿಎಂ ಆಗ್ತಾರೆ ಅನ್ನುವಂತ ಕುತೂಹಲಕ್ಕೆ ಏನ್ ಆನ್ಸರ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ತಮಿಳುನಾಡು ಇತಿಹಾಸದಲ್ಲಿ ಈ ಒಂದು ರಿಸಲ್ಟ್ ಒಂದು ರೀತಿ ಅಚ್ಚರಿ ಮೂಡಿಸಿರುವಂತದ್ದು. ಇಡೀ ದೇಶವೇ ಒಂದು ರೀತಿ ಚಿತ್ತಾರಿಸಿರುವಂತದ್ದು ತಮಿಳುನಾಡತ್ತ. ಯಾಕಂದ್ರೆ ವಿಜಯ್ ಅವರು ಒಂದು ರೀತಿ ಪಕ್ಷವನ್ನ ಒಂದೇ ವರ್ಷದಲ್ಲಿ ಕಟ್ಟಿ ಈಗ ಇಲ್ಲ ಒಂದ್ ಕಡೆ ದೊಡ್ಡ ಮಟ್ಟದ ಪಕ್ಷವಾಗಿ ಹೊರಹೊಮ್ಮಿರುವಂತದ್ದು. ಇದೀಗ ಮುಖ್ಯಮಂತ್ರಿ ಆಗುವಂತ ಒಂದು ಅವಕಾಶಗಳು ಹೆಚ್ಚಿದೆ. ಈಗ ಎಲ್ಲೊಂದ್ ಕಡೆ ಅತಂತ್ರ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷ ಯಾರ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಈಗ ತಮಿಳುನಾಡಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಯಾವಾಗ ಫಲಿತಾಂಶ ಪ್ರಕಟ ಆಯಿತೋ ಅದಾದ ಬಳಿಕವಾಗಿ ರಾಹುಲ್ ಗಾಂಧಿ ಅಂದ್ರೆ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕೂಡ ಖುದ್ದು ಅವರಿಗೆ ಫೋನ್ ಮಾಡಿ ನಟ ವಿಜಯ್ ಅವರಿಗೆ ಕರೆಯನ್ನು ಮಾಡೋದ್ರ ಮುಖಾಂತರವಾಗಿ ಶುಭಾಶಯವನ್ನು ಕೂಡ ಕೋರಿರುವಂತದ್ದು. ಇಲ್ಲ ಒಂದ್ ಕಡೆ ಈಗಾಗಲೇ ಅಲ್ಲಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ಕೂಡ ಒಂದು ರೀತಿ ಅಭಿಲಾಷೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೂಡ ಇಲ್ಲ ಒಂದ್ ಕಡೆ ಅಲ್ಲಿ ನೆಲೆಯೂರುವಂತ ನಿಟ್ಟಿನಲ್ಲಿ ಬಹಳಷ್ಟು ದಿನಗಳಿಂದ ಕೂಡ ಪ್ರಯತ್ನವನ್ನ ಮಾಡ್ತಾನೆ ಬರ್ತಾ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಅವರ ಒಂದು ಆಸೆ ಇನ್ನೂ ಕೂಡ ಈಡೇರಿಲ್ಲ. ಇಲ್ಲ ಒಂದ್ ಕಡೆ ಡಿಎಂಕೆ ಜೊತೆ ಅವರು ಮೈತ್ರಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಚುನಾವಣೆ ಕೂಡ ಎದುರಿಸಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಆಡಳಿತಾರೂಢ ಈಗ ಡಿಎಂಕೆ ಪಕ್ಷ ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದ ಸೋಲನ್ನು ಕೂಡ ಕಂಡಿದೆ. ಡಿಎಂಕೆ ಮತ್ತೆ ಎಡಿಎಂಕೆ ಎರಡೂ ಕೂಡ ಒಟ್ಟಿಗೆ ಆಗುವಂತದ್ದು ಅನುಮಾನ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ದೊಡ್ಡ ಮಟ್ಟದ ರಾಜಕೀಯ ವಿರೋಧಿಗಳ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಬ್ರು ಕೂಡ ಒಂದಾಗೋದಿಲ್ಲ. ಈಗಿರ್ತಕ್ಕಂಥ ಅವಕಾಶ ಏನಂತಂದ್ರೆ ನಟ ವಿಜಯ್ ಟಿವಿಕೆ ಪಕ್ಷ. ಹಾಗಾಗಿನೇ ಇಲ್ಲ ಒಂದ್ ಕಡೆ ಕಾಂಗ್ರೆಸ್ನವರು ಈಗ 5 ಸ್ಥಾನಗಳನ್ನ ಗೆದ್ದಿದ್ದಾರೆ ತಮಿಳುನಾಡಲ್ಲಿ. ಇದೀಗ ಆ ಒಂದು 5 ಸ್ಥಾನಗಳು ಕೂಡ ರಾಹುಲ್ ಗಾಂಧಿ ಅವರು ಈಗಾಗಲೇ ಅವ್ರ ಜೊತೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಟ ವಿಜಯ್ ಅವರ ತಂದೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಈಗಾಗಲೇ ಆಹ್ವಾನ ಕೂಡ ಮಾಡಿದ್ದಾರೆ, ಅಭಿಲಾಷೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅವ್ರ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ. ಹಾಗಾಗಿನೇ ಇಲ್ಲ ಒಂದ್ ಕಡೆ ಕಾಂಗ್ರೆಸ್ ಈಗಾಗಲೇ 5 ಸ್ಥಾನದಲ್ಲಿ ಗೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಇಲ್ಲ ಒಂದ್ ಕಡೆ ಟಿವಿಕೆ ಪಕ್ಷದ ಜೊತೆ ಕೈ ಜೋಡಿಸುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಪಿಎಂಕೆ ಪಾರ್ಟಿಯವರು ಕೂಡ ಅಂದ್ರೆ ಪ್ರಾದೇಶಿಕ ಪಕ್ಷ ಕೂಡ 4 ಸ್ಥಾನಗಳನ್ನು ಕೂಡ ಅಲ್ಲಿ ತಮಿಳುನಾಡಲ್ಲಿ ಗೆದ್ದಿರುವಂತದ್ದು. ಅವರು ಕೂಡ ಅವರ ಜೊತೆಗೆ ಕೂಡ ಏನು ನಟ ವಿಜಯ್ ಅವರು ಕೂಡ ಮಾತಾಡೋದ್ರ ಮುಖಾಂತರವಾಗಿ ಅವರು ಕೂಡ ಬೆಂಬಲವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದ್ರ ಜೊತೆಗೆ ಉಳಿದಿರ್ತಕ್ಕಂಥ ಸಣ್ಣ ಪುಟ್ಟ ಪಾರ್ಟಿ ಏನಿದೆ ಅವ್ರ ಜೊತೆ ಕೂಡ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು
ಒಂದೆರಡು ಮೂರು ಸ್ಥಾನಗಳನ್ನ ಪಡ್ಕೊಂಡ್ರೆ ಅಂತಿಮವಾಗಿ 118 ಬಹುಮತ ಬೇಕು. 118 ಗಳಿಸೋದ್ರ ಮುಖಾಂತರವಾಗಿ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಎಲ್ಲ ಒಂದ್ ಕಡೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಬಹುದು. ಹಾಗಾಗಿನೇ ಇದಕ್ಕೆ ಪೂರಕವಾಗಿ ನಟ ವಿಜಯರವರು ಈಗಾಗಲೇ ತಮಿಳುನಾಡಲ್ಲಿ ಬಹಳಷ್ಟು ಕಸರತ್ತನ್ನ ಮಾಡಿದ್ದಾರೆ. ಈಗಾಗಲೇ ನಿನ್ನೆ ದಿನ ರಿಸಲ್ಟ್ ಬಂದ ಕೂಡಲೇ ರಾತ್ರಿವರೆಗೂ ಕೂಡ ಸರ್ಟಿಫಿಕೇಟ್ ಗಳನ್ನ ಅಲ್ಲಿರ್ತಕ್ಕಂಥ ಶಾಸಕರು, ಟಿವಿಕೆ ಪಕ್ಷದ ಶಾಸಕರು ಕೂಡ ತೆಗೆದುಕೊಂಡಿರುವಂತದ್ದು. ಅವರೆಲ್ಲರೂ ಕೂಡ ಚೆನ್ನೈಗೆ ಬರುವುದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಈಗಾಗಲೇ ಬುಲವನ್ನು ಕೂಡ ಕೊಟ್ಟಿದ್ದಾರೆ. ಬಹುತೇಕ ಶಾಸಕರು ಎಲ್ಲರೂ ಕೂಡ ಹೊಸದಾಗಿ ಗೆದ್ದಂತ ಶಾಸಕರು ತಮಿಳುನಾಡಿನ ಚೆನ್ನೈಗೂ ಕೂಡ ಬಂದಿರುವಂತದ್ದು. ಇವತ್ತು ಮುಖ್ಯವಾಗಿ ಟಿವಿಕೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಟ ವಿಜಯ್ ಅವರು ಈಗಾಗಲೇ 2 ಸ್ಥಾನದಲ್ಲಿ ಗೆದ್ದು ಬೀರಿರುವಂತದ್ದು. ಇದೀಗ ಅವರು ನಟ ವಿಜಯ್ ಅವರು ಕೂಡ ಏನು 108 ಶಾಸಕರು ಅಂದ್ರೆ ಅವರು ಸೇರಿದಂತೆ 108 ಜನ ಶಾಸಕರ ಜೊತೆಗೆ ಚರ್ಚೆನ ಮಾಡೋದ್ರ ಮುಖಾಂತರವಾಗಿ ಯಾವ ಪಕ್ಷದ ಜೊತೆ ಹೋದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಒಂದು ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿ ಅಂತಿಮವಾಗಿ ಇಲ್ಲ ಒಂದ್ ಕಡೆ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಒಂದು ರೀತಿ ಹಕ್ಕು ಮಂಡಿಸುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಎಲ್ಲ ಒಂದ್ ಕಡೆ ಟಿವಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಮತ್ತೆ ಪದಾಧಿಕಾರಿಗಳು ಲೋಕಭವನಕ್ಕೆ ತೆರಳೋದ್ರ ಮುಖಾಂತರವಾಗಿ ಅಲ್ಲಿ ಮುಖ್ಯವಾಗಿ ಏನು ಸರ್ಟಿಫಿಕೇಟ್ ಅಂದ್ರೆ ಗೆದ್ದಿರ್ತಕ್ಕಂಥ ಸಂಪೂರ್ಣವಾದ ವಿವರಗಳನ್ನ ಅಲ್ಲಿ ರಾಜ್ಯಪಾಲರಿಗೆ ಕೊಟ್ಟು ಸರ್ಕಾರವನ್ನ ಮತ್ತೊಂದ್ ಕಡೆ ಈಗಾಗಲೇ ಪ್ರಣಾಳಿಕೆಯ ಲಿಸ್ಟ್ ಅನ್ನ ನೋಡುವಂತ ಸಂದರ್ಭದಲ್ಲಿ ಆ ಪ್ರಣಾಳಿಕೆಯನ್ನ ಈಡೇರಿಸಬೇಕು ಅಂದ್ರೆ ಇವನ್ ಅವರಿಗೆ ಕೇಂದ್ರ ಸರ್ಕಾರದ ಸಪೋರ್ಟ್ ಕೂಡ ಸಿಗಬೇಕಾಗತ್ತೆ. ಆ ರೀತಿಯಾಗಿದೆ ಪ್ರಣಾಳಿಕೆ. 8 ಗ್ರಾಮ್ ಚಿನ್ನ ಕೊಡೋದಾಗ್ಲಿ, 2,500 ರೂಪಾಯಿ ಕೊಡ್ತೀವಿ ಅನ್ನುವಂಥದ್ದು, 6 ಗ್ಯಾಸ್ ಸಿಲಿಂಡರ್ ಗಳನ್ನ ಕೊಡ್ತೀವಿ ಎವ್ರಿ ಇಯರ್ ಅಂತ ಹೇಳಿರುವಂತದ್ದು, ರೈತರ ಸಾಲ ಮನ್ನಾ ಮಾಡ್ತೀವಿ, 25 ಲಕ್ಷ ಇನ್ಸೂರೆನ್ಸ್, 200 ಯೂನಿಟ್ ಫ್ರೀ ಅನ್ನುವಂಥದ್ದು. ಅಂದ್ರೆ ಆ ಪ್ರಣಾಳಿಕೆಯಲ್ಲಿ ಎಲ್ಲ ಬರೀ ಗ್ಯಾರಂಟಿಗಳ ಸುರಿಮಳೆ. ಇಲ್ಲಿ ಕೇಂದ್ರ ಸರ್ಕಾರದ ಸಪೋರ್ಟ್ ಕೂಡ ಬೇಕಾಗತ್ತೆ. ಏನಾದ್ರೂ ಇವರು NDA ಮೈತ್ರಿಕೂಟ ಸೇರುವಂತ ಚಾನ್ಸಸ್ ಏನಾದ್ರೂ ಇದೆಯಾ? ಅದ್ರ ಬಗ್ಗೆ ಏನಾದ್ರೂ ಪ್ಲಾನ್ಸ್ ಗಳು ನಡೀತಾ ಇದೆಯಾ? ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಪೃಥ್ವಿರಾಜ್, ತಮಿಳುನಾಡಲ್ಲಿ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಿರುವಂತ ಪ್ರಕಾರವಾಗಿ ಯಾವುದೇ ಕಾರಣಕ್ಕೂ ಕೂಡ ಎಡಿಎಂಕೆ ಅಥವಾ ಬಿಜೆಪಿ ಜೊತೆಗೆ ನಟ ವಿಜಯ್ ಅವರು ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅನ್ನೋ ಪ್ರಶ್ನೆ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಈಗಾಗಲೇ ಮುಂಚೆ ಚುನಾವಣೆ ಪೂರ್ವಕ ಮುಂಚಿತವಾಗಿಯೇ ಸೈದ್ಧಾಂತಿಕ ವಿರೋಧಿ ಬಿಜೆಪಿ ಅನ್ನೋ ಒಂದು ಮಾತನ್ನ ನಟ ವಿಜಯ್ ಅವರು ಪ್ರಚಾರದ ಸಂದರ್ಭದಲ್ಲಿ ಕೂಡ ಮಾಡಿದ್ರು. ಹಾಗಾಗಿನೇ ಇಲ್ಲ ಒಂದ್ ಕಡೆ NDA ಜೊತೆಗೆ ಅವರು ಮೈತ್ರಿ ಮಾಡ್ಕೊಳ್ಳುವಂತದ್ದು ದೊಡ್ಡ ಮಟ್ಟದ ಅನುಮಾನ. ನೀವ್ ಹೇಳ್ದಂಗೆ ಬಹುಶಃ ನರೇಂದ್ರ ಮೋದಿ ಅಥವಾ ಬೇರೆ ಯಾವ್ದಾರ ನಾಯಕರು ಮಾತಾಡಿದ ಸಂದರ್ಭದಲ್ಲಿ ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬಹುದೇನೋ. ಆದ್ರೀಗ ನಟ ವಿಜಯ್ಗಿರುವಂತಹ ಒಂದು ಮುಂದಿರತಕ್ಕಂಥ ಅವಕಾಶಗಳು ಈಗಾಗಲೇ ಸಣ್ಣ ಪುಟ್ಟ ಅಂದ್ರೆ ಕಾಂಗ್ರೆಸ್ ಕೂಡ ಈಗಾಗಲೇ ಸಪೋರ್ಟ್ ಮಾಡುವಂತ ಸಾಧ್ಯತೆಗಳು ಇದೆ. ಮತ್ತೆ PMK ಇರಬಹುದು, ಮತ್ತೆ ಇನ್ನೊಂದು ಸಣ್ಣ ಪುಟ್ಟ ಪಾರ್ಟಿಗಳು ಕೂಡ ಸಪೋರ್ಟ್ ಮಾಡುವಂತ ವಿಶ್ವಾಸ ಇದೆ. ಅವರ ಬೆಂಬಲದೊಂದಿಗೆ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಟ ವಿಜಯ್ ಅವರು ಈಗಾಗಲೇ ತೀರ್ಮಾನವನ್ನು ಮಾಡಬಹುದಾಗಿದೆ. ಮುಖ್ಯವಾಗಿ ಚುನಾವಣಾ ಪೂರ್ವದಲ್ಲಿ ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಹೋಗೋದಿಲ್ಲ ಅನ್ನೋದು ಕೂಡ ಈಗಾಗಲೇ ಚರ್ಚೆ ಆಗಿದೆ. ನೀವು ಹೇಳಿದಂಗೆ ದೊಡ್ಡ ಮಟ್ಟದ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ. ನಟ ವಿಜಯ್ ಅವರಿಗೂ ಕೂಡ ರಾಜಕೀಯ ಅನುಭವ ಕಡಿಮೆ. ಯಾಕಂದ್ರೆ ಈಗ 1 ವರ್ಷದಲ್ಲಿ ಪಕ್ಷ ಕಟ್ಟಿ ಈಗಾಗಲೇ ದೊಡ್ಡ ಮಟ್ಟದ ಪಕ್ಷವಾಗಿ ಹೊರಹೊಮ್ಮಿರತಕ್ಕಂಥ ಸಂದರ್ಭದಲ್ಲಿ ಸಾಲು ಅವರಿಗೆ ಸವಾಲು ಇರತಕ್ಕಂಥದ್ದು. ಮತ್ತೆ ಈಗಾಗಲೇ ಪ್ರಣಾಳಿಕೆಯಲ್ಲಿ ಕೊಟ್ಟುವಂತ ಯೋಜನೆಗಳು ಕೂಡ ದೊಡ್ಡ ಮಟ್ಟದ ಅನುದಾನ ಕೂಡ ಬೇಕಾಗುತ್ತೆ. ಹಾಗಾಗಿನೇ ಅವರದೇ ಆದಂತಹ ಒಂದು ತಂತ್ರಗಾರಿಕೆ ಮುಖಾಂತರವಾಗಿ ಪ್ರಣಾಳಿಕೆ ಈಡೇರಿಸುವಂತ ಕೂಡ ತೀರ್ಮಾನ ಮಾಡಬಹುದು. ಅದು ನೋಡ್ಬೇಕಾಗುತ್ತೆ. ಕ್ಷಣಕ್ಕೂ ಕೂಡ ತಮಿಳುನಾಡಿನ ಬೆಳವಣಿಗೆಗಳು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನೋಡ್ಬೇಕಾಗುತ್ತೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ